ಜೆಸ್ಸಿ ಅಂತೆ ಜೆಸ್ಸಿ ಒಳ್ಳೆ ವೈನ್ ಶಾಪಲ್ಲಿ ಓಸಿ ಕುಡಿಯೋ ಥರ ಇದ್ದಾನೆ. ಇವನನ್ನ ನಾನು ಲವ್ ಮಾಡ್ಬೇಕಂತೆ. ಸ್ಟುಪಿಡ್. ಇಷ್ಟು ಸಾಕು ನಂದಿನಿ. ಹಾರ್ಟ್ ಇರೋದು ಲೆಫ್ಟ್ ಆದ್ರೂ ನೀವು ರೈಟ್ ಗುದ್ದಿದ್ದೀರಾ, ಆದ್ರೂ ಪರವಾಗಿಲ್ಲ. ಇಷ್ಟು ಸಾಕು. ಏನೋ ಸಾಕು? ಯಾಕೆ ನನ್ನನ್ನ ಬೇರೆಯವ್ರ ತರ ಟ್ರೀಟ್ ಮಾಡ್ತಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಯಾರೋ ನೀನು? ನಾನ್ ಯಾರ? ನಿಮ್ಮನ್ನ ಲವ್ ಮಾಡ್ಬೇಕು ಅಂತ ಡಾಕ್ಟರ್ ಓದ್ತಿದ್ದನ್ನು ಬಿಟ್ಬಿಟ್ಟು ಇದೇ ಹಾಸ್ಪಿಟ್ಲಿಗೆ ಬಂದು ಕಾಂಪೌಂಡರ್ ಕೆಲಸ ಮಾಡ್ತಾ ಇದ್ದೀನಿ. ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ, ಅದು 3 ವರ್ಷದಿಂದ. ಇಷ್ಟಾದ್ರೂ ನಿಮ್ಗೆ ನಮ್ ಲವ್ ಮ್ಯಾಟರ್ ಬಗ್ಗೆ ಗೊತ್ತೇ ಇಲ್ವಾ? ಹೋಗ್ಲಿ ಬಿಡಿ, ಇವಾಗ ಗೊತ್ತಾಯ್ತಲ್ಲ. ಸಾರಿ. ಐ ಲವ್ ಯು ಬೇಬಿ. ಇಡಿಯಟ್. ಲವ್ ಅಂತೆ ಲವ್. ಗೆಟ್ ಲಾಸ್ಟ್. ಅವನ್ ಲವ್ ಕಥೆ ಆಯ್ತು, ಈಗ ಇವನ್ ಲವ್ ಕಥೆ. ಸ್ಟುಪಿಡ್. ಅಯ್ಯೋ, ಇವಳ ಕೋಮಲವಾದ ಕೈಗಳಿಂದ ನನ್ನ ಕೆನ್ನೆಗೆ ಓಡಿಸ್ಕೊಂಡ್ಮೇಲೆ ನನ್ನ ಕೆನ್ನೆನೇ ಧನ್ಯ. ಕಾಂಪೌಂಡ್ರಿಂದ ಕವಿ ಆಗ್ತಾ ಇದ್ದೀನಿ. ಮೋಸ್ಟ್ಲಿ ಜ್ಞಾನಪೀಠ ಕೊಟ್ಟರು ಕೊಡ್ಬೋದು. ನಮ್ಮ ಲವ್ವಲ್ಲಿ ಈ ರೇಂಜ್ಗೆ ಇಂಪ್ರೂವ್ಮೆಂಟ್. ಓ ಗಾಡ್. ಶಿಲ್ಪ, ಈಗ ನಂಗೆ ಬರ್ತಿದೆ ಕೋಪ, ಕೊಡ್ತೀನಿ. ನಂದೇ ಒಂದು ಪಾಪ. ಶಿಲ್ಪ, ಈ ಕಡೆ ಹೋಗ. ಯಾರು ಅಯ್ಯಪ್ಪನಾ? ಓಕೆ ಬಾಯ್. ರೀ ಶಿಲ್ಪ ಅವ್ರೆ, ಇವತ್ತಿನವರೆಗೂ ನಂಗೆ ಕೊಟ್ಟಿರೋ ದುಡ್ಡನ್ನು ಮರ್ಯಾದೆಯಿಂದ ವಾಪಸ್ ಕೊಡ್ರಿ. ಯಾಕೆ ಚಿಕ್ಕ, ಏನಾಯ್ತು? ನಂಗೂ ನಂದಿನಿಗೂ ಲಿಂಕ್ ಮಾಡಿಸ್ತೀನಿ ಅಂತ ಇರ ಬರೋದನ್ನ ಕೆರ್ಕೊಂಡ್ಬಿಟ್ಟು ಮೋಸ ಮಾಡಿದಿರಲ್ಲ. ನನ್ಗೂ ನಂದಿನಿಗೂ 30 ಎಕರೆ ಖಾಲಿ ಆದ್ರೂ ಲಿಂಕ್ ಆಗಿಲ್ಲ ಅಂತ ಯೋಚನೆ ಮಾಡ್ಕೊಂಡ್ ಬರ್ತಾ ಇರ್ಬೇಕಾರೆ ನಂದಿನಿಗೂ ನಂಗೂ ಡ್ಯಾಶ್ ಆಯ್ತು. ಅವಾಗ ನಿಮ್ ಬಣ್ಣ ಎಲ್ಲ ಬಯಲಾಯ್ತು ಗೊತ್ತಾ? ನನ್ ಬಣ್ಣ ಏನೋ ಬಯಲಾಗೋದು, ನಾನು ಇರೋದೇ ಬೆಳ್ಳಿಗೆ. ಮುಚ್ಕೊಂಡು ಏನಾಯ್ತು ಅಂತ ಹೇಳು. ಆಮೇಲೆ ಏನಾಗುತ್ತೆ, ನಾನೇ ಪರಿಚಯ ಮಾಡ್ಕೊಂಡು ಐ ಲವ್ ಯು ಅಂದೆ, ಕಪಾಳಕ್ಕೆ ತೆಗೆದು ಕೊಟ್ಲು. ಸರಿಯಾಗೆ ಮಾಡಿದಾಳ ಅವಳು. ಇನ್ನೇನ್ ಮತ್ತೆ, ಪಾಪ ನಂದಿನಿ ಮೊದ್ಲೇ ಪುಕ್ಲಿ. ಅವಳು ತುಂಬಾ ಇಷ್ಟಪಡೋ ಹುಡ್ಗ ದಿಢೀರ್ ಅಂತ ಮುಂದೆ ಬಂದ್ರೆ ಏನ್ ಮಾಡ್ತಾಳೆ? ಈ ಸಮಾಜಕ್ಕೆ ಹೆದರ್ಕೊಂಡು ಹಾಗೆ ನಾಟಕ ಮಾಡಿದಾಳೆ. ಇರ್ಬೋದೇನೋ. ಅದು ಚಿಕ್ಕ, ನಿನ್ ಮೇಲೆ ಅವಳಿಗೆ ತುಂಬಾ ಪ್ರೀತಿ. ಹೌದಾ? ಹೆಂಗೆ? ಇನ್ನೇನ್ ಮತ್ತೆ, ನಿನ್ ಕಪಾಳಕ್ ಹೊಡಿಯೋ ನೆಪದಲ್ಲಿ ಟಚ್ ಮಾಡಿದಾಳೆ. ಅರ್ಥ ಮಾಡ್ಕೋ. ಅವಳು ಟಚ್ ಮಾಡಿದ ತಕ್ಷಣ ನಂಗೆ ಕವಿತೆಗಳೆಲ್ಲ ಬಂದ್ಬಿಡ್ತು, ನಂಗೆ ಗೊತ್ತಿಲ್ದಂಗೆ. ವೆರಿ ಗುಡ್. ಇದೇ ಖುಷಿಲಿ ಸಂಜೆ ಮಿಸ್ ಮಾಡ್ದೆ 30,000 ತಂದ್ಬಿಡು. ಯಾಕೆ? ನನ್ ದಿನ ಕೂಲಿ ಮಾತಾಡೋದು ನಿನಗೆ 20,000 ಅಷ್ಟೇ. ಯಾಕಪ್ಪ? ಕಾಂಪೌಂಡರ್ನ ಕವಿ ಮಾಡಿದ ಫೀಸ್ ಯಾರು ನಿಮ್ಮಪ್ಪ ಕೊಡ್ತಾನ? ಆಯ್ತು, ಇನ್ನು 5 ಎಕರೆ ಇದೆ, ಬೀದಿಗೆ ಬರೋವರೆಗೂ ಕೊಡ್ತಾನೆ ಇರ್ತೀನಿ. ವೆರಿ ಗುಡ್. ನಾನು ಅಷ್ಟೇ. ಆ ಬ್ರಹ್ಮ ನಿನ್ ಹಣೆಯಲ್ಲಿ ನಂದಿನಿ ಹೆಸರು ಬರ್ದಿದಾನೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಬರಿತೀನಿ. ಬಾಯ್ಲಿ. ನೀವ್ ಎಷ್ಟು ಒಳ್ಳೆಯವರು. ನಮ್ಗೆ ಹೆಣ್ಮಗು ಆದ್ರೆ ನಿಮ್ಮ ಹೆಸರು ಇಡ್ತೀನಿ. ಇದಕ್ಕೆ ಸಪರೇಟ್ ಫೀಸು? ಸೊನ್ನೆ ಸ್ವಲ್ಪ ಸಣ್ಣಕ್ಕೆ ಬರೀ ಇಷ್ಟ. ಇನ್ಮೇಲೆ ಅದೇ ನಿನ್ ಫೇವ್ರೆಟ್ ನಂಬರು. ಮನ್ಮತ. ಐ ಲವ್ ಯು ನಂದಿನಿ. ಹೇಗಿದ್ದೀರಮ್ಮ? ಏನೇ ಒಳ್ಳೆ ಹಸು ಗಂಜಲ ಹಿಡ್ದಂಗೆ ಹಿಡಿತಿದ್ಯಾ ಅವ್ರ ರಕ್ತನ? ಡಾಕ್ಟರ್, ಅವರು ಲವ್ ಲೆಟರ್ ಬರಿಬೇಕಂತೆ, ಅದಕ್ಕೆ ರಕ್ತನ ಹಿಡಿಯೋಕೆ ಹೇಳಿದ್ರು. ಕ್ರಾಕ್ ಥರ ಮಾತಾಡ್ತೀಯಲ್ಲ, ಮೊದಲು ಬ್ಯಾಂಡೇಜ್ ಕಟ್ಟು. ಇಡಿಯಟ್. ಸಾರಿ ಡಾಕ್ಟರ್. ರೀ, ಅಲ್ಲ ಬುದ್ಧಿ ಇಲ್ವಾ ನಿಮ್ಗೆ? ಈಗ್ಲೂ ಆಗ್ಲೋ ಸಾಯೋ ಹಾಗಿದ್ದೀರಾ? ಬ್ಲಡ್ ಲವ್ ಲೆಟರ್ ಬರೆಯೋದೆಲ್ಲ ಏನ್ರಿ ಹುಚ್ಚಾಟ? ಈ ಲವ್ ಗಿವ್ ಮಾಡೋದ್ ಬಿಡಿ, ಅಕಸ್ಮಾತ್ ಸತ್ತೋದ್ರೆ ಏನ್ರಿ ಮಾಡ್ತೀರಾ? ಮೇಡಮ್, ನಾನು ಸತ್ತ ಮೇಲೆ ದೆವ್ವಾಗಾದ್ರೂ ಅವಳನ್ನ ಲವ್ ಮಾಡ್ತೀನಿ ಮೇಡಮ್. ನಮ್ಮ ಪ್ರೀತಿ ಪವಿತ್ರ ಮೇಡಮ್. ಯಾಕೆ ಮೇಡಮ್, ನೀವು ಲವ್ ಮಾಡಿಲ್ವಾ? ಮಾಡಿ, ಗೊತ್ತಾಗುತ್ತೆ. ಯಾಕೆ ಬಂತ ಇಲ್ಲಿ? ಯಾಕೋ ಅವನು ಹೇಳ್ದಂಗೆ ಆಗ್ತಾ ಇದೆ. ಎಲ್ಲ ಕಡೆ ಅವನೇ ಕಾಣಿಸ್ತಾ ಇದ್ದಾನೆ. ಏ ಕುಸುಮ, ಇವ್ರಿಗೊಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡು. ನನಗೆ ತಲೆನೋವು ಮಾತ್ರ. ನಂದು ಯಾರೋ ಬಂದ್ರು ನೋಡೆ. ಅಯ್ಯೋ, ನೀನೇ ಹೋಗಮ್ಮ. ನಿನ್ ಕಾಲೇಜ್ ಡೇಸ್ ಅಲ್ಲಿ ಲೈನ್ ಹೊಡೆದಿದ್ದ ಹುಡುಗರಲ್ಲಿ ಯಾರಾದ್ರೂ ಒಬ್ರು ಲವ್ ಲೆಟರ್ ಕೊಡಕ್ ಬಂದಿರ್ಬೋದು. ಹೋಗ್ ನೋಡು. ಹಾಗೇನಾದ್ರೂ ಯಾರಾದ್ರೂ ಒಬ್ರು ಲವ್ ಲೆಟರ್ ಕೊಟ್ಟಿದ್ರೆ ಓಡೋಗ್ಬಿಡ್ತಿದ್ದೆ. ನಿಮ್ಮ ಅಪ್ಪನ ಜೊತೆ ಖಂಡಿತ ಇರ್ತಾ ಇರ್ಲಿಲ್ಲ. ಹಂಗಂತ್ಯ 10 ಗಂಟೆ ಆದ್ಮೇಲೆ ರೂಮಿಂದ ಆಚೆನೇ ಬರಲ್ಲ. ಐ ಲವ್ ಯು. ರೀ, ನಿಮ್ಮನ್ನ ಲವ್ ಮಾಡಲ್ಲ ಅಂತ ಹೇಳ್ತಿದ್ದಾನೆ. ಏನ್ ಮನೆಗೆ ಬಂದ್ಬಿಟ್ಟಿದ್ದೀರಾ?
ಸಾರಿ ಸಾರಿ ಸಾರಿ, ನಂದೇ ತಪ್ಪು, ಸಾರಿ. ಮೇಡಮ್, ನಿಮ್ಮ ಮನೆಗೆ ಹಾಲು ಕೊಡೋದು ಬಿಟ್ರೆ ನಂಗೆ ಬೇರೆ ಏನು ಗೊತ್ತಿರಲಿಲ್ಲ. ಇಂಡೈರೆಕ್ಟಾಗಿ ಹಾರ್ಟು ಕೇಳ್ತಾ ಇದ್ದೀರಾ ಅಂದರೆ ಕೊಡ್ತೀನಿ ಬಿಡಿ ಮೇಡಮ್. ಹಾಂ, ಇಡಿಯಟ್. ನಾನು ಎಕಡ ಈ ಮನೆಗೆಲ್ಲ ಹಾಲು ಹಾಕೋದಲ್ಲ ಬ್ಯಾನ್ ಆಗ್ಬೇಕು. ನಾನು ಮಗಂದು ಲೆಫ್ಟ್ ಆಂಟೀರಿಯರ್ ಡಿಸೆಂಡಿಂಗ್ ಆರ್ಟರಿ ಅನಾಮಲಿ. ರೂಲ್ಸ್ ಪ್ರಕಾರ ಆಮೇಲೆ ಎಲ್ಲ ಕಡೆ ನಾನೇ ನಿಮಗೆ ಕಾಣಿಸ್ತಾ ಇರ್ತೀನಿ. ರಾತ್ರಿ ಮಲಗದ ಕನ್ಸಲ್ಲೂ ಕೂಡ ನಾನೇ ಬರ್ತೀನಿ. The left anterior descending artery anomaly is LED from the RC. ಅವನು ಹೇಳ್ದಾಗೆ ಆಗ್ತಾ ಇದೆ. ನಂಗೆ ಎಲ್ಲಾ ಕಡೆ ಇಡೀ ದಿನ ಅವನೇ ಕಾಣಿಸ್ತಾ. ಹಾಗಾದ್ರೆ ರಾತ್ರಿ ಕನ್ಸಲ್ಲೂ ಬರ್ತಾನ? ನನ್ಗೇನಾದ್ರೂ ಅವನ ಮೇಲೆ ಲವ್ ಗಿವ್ ಆಗೋಯ್ತಾ? ಇಲ್ಲ 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 ಇಲ್ಲ, ಅವನ ಮೇಲೆ ಯಾವುದೇ ಕಾರಣಕ್ಕೂ ಲವ್ ಆಗ್ಬಾರ್ದು. ಅವ್ನು ನನ್ನ ಕನ್ಸ್ಗೂ ಬರಬಾರ್ದು. ಎಸ್, ಅಪ್ಪ ಸತ್ಯ ಇವತ್ತಿಲ್ಲ. ಮೋಸ್ಟ್ಲಿ ಹುಚ್ಚಾಸ್ಪತ್ರೆ ಹಿಡ್ಕೊಂಡು ಹೋಗಿರ್ಬೋದು ಅನ್ಸತ್ತೆ. ಹಾಯ್, ಹೇಗಿದ್ದೀರಾ? ಲಾಸ್ಟ್ 2-3 ಡೇಸಿಂದ ನಾನು ಲವ್ ಮ್ಯಾಟ್ರನ್ನ ಸ್ಟ್ರೈಟಾಗಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಉಲ್ಟಾ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಐ ಲವ್ ಯು. ಏನಂತೀರಾ? ಏ, ಇದು ಕನ್ಸ? ಚಾನ್ಸೇ ಇಲ್ಲ. ಇದು ಕನ್ಸ ಅಂತ ನೀವು ಕೇಳ್ತಾ ಇದ್ದೀರಾ ಅಂದರೆ 100% ಎಲ್ಲ ಕಡೆ ನಿಮಗೆ ನಾನೇ ಕಂಡಿರ್ತೀನಿ ಅಲ್ವಾ? ರಾತ್ರಿ ಇವ್ನು ಕನ್ಸಲ್ಲಿ ಬರಬಾರ್ದು ಅಂತ ಪಕ್ಕಾ ಅನ್ಕೊಂಡಿರ್ತೀರಾ. ಸೊ ನಾನ್ ಫಸ್ಟ್ ಲೆವೆಲ್ ಪಾಸ್. ಸೂಪರ್. ಇನ್ನೇನು ಹೇಳ್ಬಿಡಿ ಮತ್ತೆ, ಐ ಟು ಲವ್ ಯು ಅಂತ. ಕೋತಿ ನೀವು ನೋಡಿ ಹೆಂಗ್ ನೇತಾಡ್ತಾ ಇದ್ದೀರಾ. ನಾನ್ ಮಂಗಗಳನ್ನೆಲ್ಲ ಲವ್ ಮಾಡಲ್ಲ. ಕೋತಿನೇ ರೇ. ಮಂಗಗಳಿಂದನೇ ಕಣ್ರಿ ಮಾನವ ಆಗೋದು. ಒಟ್ಟಿಗೆ ಸಂಸಾರ ಮಾಡಿದಾಗ ಗೊತ್ತಾಗುತ್ತೆ ಬಿಡಿ ಮಂಗಗಳು ಹೇಗೆ ಮಾನವನ್ ಸೃಷ್ಟಿಸ್ತವೆ ಅಂತ. ಐ ಲವ್ ಯು ನಂದಿನಿ. ಏಯ್, ನೀನ್ ಲವ್ ಮಾಡಿದ್ಯಾ? ಇಲ್ಲ. ವೆರಿ ಗುಡ್. ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಲವ್ ಸ್ಟಾರ್ಟ್ ಆದಾಗ ಜಾಕಿ, ಲವ್ ಫೇಲ್ಯೂರ್ ಆಗೋದ್ರೆ ತಿರ್ಬೋಕಿ. ಕ್ಷಮಿಸ್ಬಿಟ್ಟ, ಅದ್ರೇನ್ ಪ್ರಯೋಜನ? ಅವಳು ಮಾತ್ರ ನನ್ನ ಕ್ಷಮಿಸಲ್ಲ. ಅವಳು ಕಾಲ್ ಹಿಡ್ಕೊಂಡು ನನ್ನ ಕಣ್ಣೀರಲ್ಲಿ ಅವಳು ಕಾಲ್ ತೊಳೆದ್ರು ಅವಳು ನನ್ನ ಕ್ಷಮಿಸಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಬಂದ್ರೆ ಐ ಲವ್ ಯು ಅಂತ ಹೇಳೋದ್ ಬಿಟ್ಟು ಪಿಕ್ ಪಾಕೆಟ್, ಮೊಬೈಲು, ಪರ್ಸು ಅಂತಿದಿರಲ್ವೇ ರೇ. ಸೂಪರ್ ಮೂವಿ. ಲೇ ಶಿಲ್ಪಾ, ನಿಜವಾಗ್ಲೂ ಹುಡುಗರು ಲವ್ಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೋತಾರೇನೆ? ಹೂ ಕಣೆ, ಅದನ್ನೇ ತಾನೇ ನಾನು ಎನ್ಕ್ಯಾಶ್ ಮಾಡ್ಕೊಂಡಿರೋದು. ನೋಡು ಹೇಗ್ ಬರ್ತದೆ, ಕೂಬೆ ತರ. ತರ್ಲೆ ನೀನು. ಹೇ ಪಾಪ ಕಣೆ, ನೀನೇನೋ ಅವನಿಗೆ ಲವ್ವರು ಖರ್ಚು ಮಾಡ್ದ. ನನ್ ಖರ್ಚೆಲ್ಲ ಯಾಕೆ ಕೊಡ್ಬೇಕು ಪಾಪ? ಹಲೋ, ನಿನ್ ಖರ್ಚೆಲ್ಲ ನನ್ ಬಾಯ್ ಫ್ರೆಂಡ್ ಅಲ್ಲ ಕೊಟ್ಟಿದ್ದು. ಮತ್ತೆ ನಿನ್ ಲವರು. ನನ್ ಲವರ? ಅಲ್ಲಿ ನೋಡು. ಪ್ರಣಯ ಗಿಳಯ ಒಲವು ಗಿಲವು ಎಲ್ಲ ಮರೆತು ಇರಬಲ್ಲೆ ನಾನೊಬ್ಬನೇ. ವಿರಹ ಗಿರಹ ಸರಸ ಗಿರಸ ಎಲ್ಲ ತೊರೆದು ಇರಬಲ್ಲೆ ನಾನೊಬ್ಬನೇ. ನೀವು ಒಂದು ಸಿನಿಮಾ ನೋಡ್ಕೊಬರೋಷ್ಟರಲ್ಲಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ಮುಂಗಾರು ಮಳೆ ಬಂಧನ ಎರಡೂ ನೋಡ್ಬಿಟ್ಟೆ. ಈ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಲಿ ಬೇರೆ ನಂದಿನಿನ ಹೀರೋಯಿನ್ನು ಯಾವ ಹೀರೋಗೂ ಸಿಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನನಗೆ ಭಯ ಹೆದರಿಕೆ ಎರಡು ಒಟ್ಟೊಟ್ಟಿಗೆ ಶುರು ಆಗೋಯ್ತು. ನಿಮ್ಮ ಫ್ರೆಂಡ್ ಬೇರೆ ನನ್ನ ಹಣೆ ಮೇಲೆ ನಂದಿನಿ ಅಂತ ಹೆಸರು ಬರೆದು 8 ದಿನ ಆಯ್ತು. ನಾನು ಮುಖನೂ ತೊಳೆದಿಲ್ಲ. ಯುಸಿ 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 ಪ್ಲೀಸ್ ರೀ. ಆ ಗೂಗ್ಲಿಲಿ ಹೀರೋ ಹುಡುಗನ ಕಾಲಿಗೆ ಬಿದ್ದಂಗೆ ನಾನು ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ಪ್ಲೀಸ್ ಇಲ್ಲ ಅನ್ಬೇಡ್ರಿ, ಒಪ್ಕೊಳ್ರಿ. ನಿಮ್ಮ ಫ್ರೆಂಡ್ ಬೇರೆ ನನ್ನ ಹತ್ರ ಇದ್ದಿದ್ದು 35 ಎಕರೆಯಲ್ಲಿ 30 ಎಕರೆ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ನೀನು 3 ಎಕರೆ ಕಳ್ಕೊಂಡು ಬೀದಿಗೆ ಬರೋಷ್ಟರಲ್ಲಿ ನಮ್ಮ ಪ್ರೀತಿನ ಒಪ್ಕೊಂಡು ನಾನು ರೋಮಿಯೋ ಜೂಲಿಯಟ್ ಅಂತ ಪ್ರೂವ್ ಮಾಡ್ರಿ ಪ್ಲೀಸ್. ಇದು ನಿಮ್ ಕೈಯಲ್ಲ, ಬೇಕಾದ್ರೆ ಕಾಲ್ಗೆ ಬೀಳ್ತೀನಿ. ಒಪ್ಕೊಳ್ರಿ. ಟೆನ್ಷನ್ ಆಗ್ಬೇಡ್ವೆ.
ಈ ಫಿಲಮ್ ಅಲ್ಲಿ ಹೀರೋಯಿನ್ ಕೂದಲು ಸರಿ ಮಾಡ್ಕೊಂಡು ಸ್ಮೈಲ್ ಕೊಡ್ತಾಳಲ್ಲ, ಹಾಗೊಂದ್ ಸ್ಮೈಲ್ ಬಿಸಾಕು. ಅವ್ನ್ ಸುಧಾರಿಸ್ಕೊಳಕ್ ಒಂದ್ ವಾರ ಬೇಕೆ. ಪ್ಲೀಸ್ 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 ಚಿಕ್ಕು, ನಿನ್ ಭಕ್ತಿಗೆ ನಾನು ಮೆಚ್ಚಿದಾಳೆ. ಎದ್ದೇಳು. ನೋಡು ನಗೆ. ಫುಲ್ ಫೀಲಿಂಗ್ ಹೋಗ್ತೇನೆ. ಓಡು. ಒಪ್ಕೊಂಬಿಟ್ಲು. ಇನ್ಮೇಲೆ ಧೈರ್ಯವಾಗಿ ಸ್ನಾನ ಮಾಡ್ಬೋದು. I love you. I love you, Karthik. I love you. I love you, Shruti. I love you. I love you, Jesse. I love you. ಎಲ್ಲ ಕಡೆ ಐ ಲವ್ ಯು ನೇನಾ? ಸಾವಿತ್ರಿ, ಐ ಲವ್ ಯು ಸಾವಿತ್ರಿ. ಇವತ್ತಿಗೆ 25 ವರ್ಷ ಆಯ್ತು ನಾನೇನ್ ಪ್ರಪೋಸ್ ಮಾಡಿದಾಗ ನೀನ್ ನನ್ನ ತಲೆಗೆ ಇಟ್ಗೆಯಲ್ಲಿ ಹೊಡೆದು. ಅಯ್ಯೋ ತಪ್ಪು ಮಾಡ್ಬಿಟ್ಟೆ. ಯಾಕೆ? ಇಟ್ಗೆಯಲ್ಲಿ ಹೊಡಿಬಾರ್ದಾಗಿತ್ತು, ಗುಂಡಲ್ಲೇ ಹೊಡಿಬೇಕಿತ್ತು. ಹಲೋ. ಅರೆ ಯಾಕೆ ಗಾಬರಿ ಆಗ್ಬಿಟ್ರಿ? ನಾನ್ ಜಸ್ಟ್ ಗುಡ್ ನೈಟ್ ಹೇಳಕ್ ಬಂದೆ ಅಷ್ಟೇ. ಈ ತರ ನೀವು ನನ್ ಕೈಲಿ ಸಿಕ್ಕಾಕೋತಿರೋದು ಹೊಸದೇನಲ್ಲ. ಸೊ ಪ್ಲೀಸ್ ಮುಂದುವರಿಸಿ. ಗುಡ್ ನೈಟ್. ಎಷ್ಟು ಒಳ್ಳೆ ಮಗಳಲ್ವಾ? ಇಂಥ ಮಗಳು ಪಡೆಯೋಕೆ ನಾವು ಎಷ್ಟು ಪುಣ್ಯ ಮಾಡಿದ್ವೋ ಏನೋ. ಹಾ ಹೌದು. ನಿಂತ್ಬಿಟ್ಟಿದ್ದಾನೆ. ಇವತ್ತೇನಾದ್ರೂ ಐ ಲವ್ ಯು ಅಂದ್ರೆ ಸ್ಲಿಪ್ಪರ್ ಕಿತ್ತೋಗೋವರೆಗೂ ಹೊಡಿಬೇಕು. ನಂದಿನಿ ಅವರೇ, ನಾನು ನಿಮಗೆ ತುಂಬ ತಾಳ್ಮೆಯಿಂದ ನನ್ನ ಪ್ರೀತಿನ ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಏನದಕ್ಕೆ? ಅದಕ್ಕೆ ಅಯ್ಯೋ, ಕನ್ಸಲ್ಲೂ ಬಂದ್ ತೊಂದ್ರೆ ಕೊಟ್ಟೇ ಬಿಟ್ನಲ್ಲಪ್ಪ. ನನ್ ಕನ್ಸಲ್ ಬಂದಾಗ ನಾಳೆ ಏನಾದ್ರೂ ಬಂದ್ರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಆಗ್ಲಿ, ನಾಳೆ ಆಗ್ಲಿ. ಲೂಸಾಗೆ ಹಾಕೊಳ್ಳೋಣ. ಹೇಗಿದ್ರು ಹೊಡಿಯಕ್ ಬಿಚ್ಚಲೇಬೇಕಲ್ಲ. ಇವತ್ ಹೇಳಿ ಐ ಲವ್ ಯು ಅಂತ. ಈ ಆಂಜನೇಯ ಪೂಜೆ ಮಾಡಿದ್ದಕ್ಕಿಂತ ದೊಡ್ಡ ಪೂಜೆನೇ ಮಾಡ್ತೀನಿ. ಏನು ಇವತ್ತೇನು ಮಾತಾಡ್ತಾನೆ ಇಲ್ವಲ್ಲ? ಏನು ಇವತ್ತೇನು ಮಾತಾಡ್ತಾನೇ ಇಲ್ಲ? ಯಾಕೋ? ಇಲ್ಲ ಬಿಡಿ ನಂದಿನಿ ಅವರೇ, ಇದೆಲ್ಲ ನಂದೇ ತಪ್ಪು. ನಾನೇ ಹೀಗೆಲ್ಲ ಆಡಬಾರ್ದಾಗಿತ್ತು. ಐ ಆಮ್ ಸಾರಿ, ರಿಯಲಿ ಸಾರಿ. ನಾನು ನೀವು ಯಾವತ್ತೂ ಒಂದಾಗಕ್ಕಾಗಲ್ಲ. ನಾನಿನ್ನು ಯಾವತ್ತೂ ನಿಮ್ಮ ಡಿಸ್ಟರ್ಬು ಮಾಡಲ್ಲ. ಇದನ್ನು ಹೇಳ್ಬಿಟ್ಟು ಹೋಗೋಣ ಅಂತಲೇ ಬಂದೆ. ಆದರೆ ಯಾಕೋ ಆಗಲಿಲ್ಲ. ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನಂದಿನಿ ಅವರೇ. ಹೋಗ್ತೀನಿ, ಬಾಯ್. ಏನ್ ಹಿಂಗ್ ಹೇಳಿ ಹೋಗ್ಬಿಟ್ರೆ ನಾನು ಯೋಚನೆ ಮಾಡ್ಬೇಕು ತಾನೆ? ಏನಂತ? ಅಲ್ಲ, ಏನಿಲ್ಲ. ರೀ, ಏನ್ರಿ ನಿಮ್ದು? ಎಲ್ಲ ಕಡೆ ನೀವೇ ಕಾಣಿಸ್ತೀರಾ, ಕನಸಲ್ಲೂ ಬರ್ತೀರಾ. ನೀವು ಮಾತಾಡೋ ಮಾತಿಗೆ ಕಬ್ಬಾಳಕ್ ಹೊಡೆದು ಬಿಡೋಣ ಅನ್ಸತ್ತೆ. ಆದ್ರೆ ಆಗಲ್ಲ. ಪ್ಲೀಸ್, ನಾನು ಯೋಚನೆ ಮಾಡ್ಬೇಕು ತಾನೆ. ದಯವಿಟ್ಟು ಯೋಚನೆ ಮಾಡಬೇಡಿ. ನಿಮ್ಮ ಪಾಡಿಗೆ ನೀವಿರಿ. ನಾನಿನ್ ಯಾವತ್ತೂ ಬರಲ್ಲ. ಬಾಯ್. ಜೆಸ್ಸಿ, ಒಂದ್ ಚಪ್ಪಡಿ ಕಲ್ ತಗೊಂಡು
ನಿಮ್ ತಲೆ ಚಚ್ಚಾಕ್ತೀನಿ ಅಷ್ಟೇ. ಓ ಗಾಡ್, ಏನ್ ಮಾತಾಡ್ತಾ ಇದ್ದೀನಿ ನಾನು? ಐ ಲವ್ ಯು ಟು. ನೋಮ್ ತೋಮ್ ತರಿಕಿಟ ಧೀಮ್ ಧೀಮ್ ತರಿಕಿಟ 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 ನೋಮ್ ತೋಮ್ ತರಿಕಿಟ ಧೀಮ್ ಧೀಮ್ ತರಿಕಿಟ ನೋಮ್ ತೋಮ್ ತರಿಕಿಟ. ನೋ, ತಪ್ಕೊಳ್ಳೋದು, ಮುತ್ತು ಕೊಡೋದು, ಕೈ ಹಿಡ್ಕೊಂಡು ಓಡಾಡೋದಷ್ಟೇ ಪ್ರೀತಿ ಅಲ್ಲ. ನಾವಿಬ್ರು ಉಪೇಂದ್ರ ಅವ್ರ ಥರ ಡಿಸ್ಟೆನ್ಸಲ್ಲೇ ಲವ್ ಮಾಡೋಣ. ನಂದಿನಿ ಅವರೇ, ಐ ಟು ಲವ್ ಯು ಅಂತ ಹೇಳಿದ್ದೀರಾ. ಇನ್ಯಾವತ್ತೂ ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ದಿನ ಇಲ್ಲೇ ಕಾಯ್ತಾ ಇರ್ತೀನಿ. ನಿಮಗೋಸ್ಕರ ಕಾಯೋದ್ರಲ್ಲೂ ತುಂಬ ಸುಖ ಇದೆ. ಪ್ಲೀಸ್ ಹೊರಡಿ. ನೋಮ್ ತೋಮ್ ತರಿಕಿಟ